ಜಾತಿ ಧರ್ಮದ ಗೋಡೆಗಳು ದೇಶದ ಮೂಲೆ ಮೂಲೆಗಳಲ್ಲಿ ಸದ್ದು ಮಾಡುತ್ತಿರುವ ಕಾಲವಿದು. ಆದರೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಣ್ಣದೊಂದು ಗ್ರಾಮ ಮಕ್ತಂಪುರಕ್ಕೆ ಬಂದ್ರೆ ಆ ಗೋಡೆಗಳೆಲ್ಲ ಧೂಳಿಪಟವಾಗುತ್ತವೆ. ಇಲ್ಲಿ ಮೊಹರಂ ಬಂದ್ರೆ ಸಾಕು, ಧರ್ಮದ ಬೇಲಿಗಳು ಕರಗಿ ಕೇವಲ ಭಕ್ತಿ ಮತ್ತು ಸಹಬಾಳ್ವೆಯ ಸಾಮರಸ್ಯ ಮಾತ್ರ ಎದ್ದು ಕಾಣುತ್ತದೆ. ಅದಕ್ಕೆ ಸಾಕ್ಷಿ ಇಂದು ಮುಂಡರಗಿ ಪಟ್ಟಣದ ರಸ್ತೆಗಳಲ್ಲಿ ಕಂಡುಬಂದ ಆ ಅಪರೂಪದ ದೃಶ್ಯ. ಬರಿಗಾಲ ನಡಿಗೆಯ ಭಕ್ತಿ ಪ್ರವಾಹ. ಅದು ಮೊಹರಂ ಹಬ್ಬದ ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯ ರಾತ್ರಿ, ಕತ್ತಲ ರಾತ್ರಿ. ಅಂದು ಮಕ್ತಂಪುರ ಗ್ರಾಮದಲ್ಲಿ ಒಂದು ಅಪೂರ್ವ ಸಂಚಲನ. ಗ್ರಾಮದ ವಾಲ್ಮೀಕಿ ಸಮಾಜದ ಬಾಂಧವರು, ಉಪ್ಪಾರ ಸಮಾಜದ ಕಲ್ಲಪ್ಪನವರ್ ಮತ್ತು ಅಯ್ಯಪ್ಪನವರ್ ಮನೆತನದವರು ಹಾಗೂ ಮಕಾನ್ದಾರ್ ಕುಟುಂಬಸ್ಥರು, ಹೀಗೆ ಇಡೀ ಊರಿನ ವಿವಿಧ ಧರ್ಮ ಜಾತಿಯ ಜನರೆಲ್ಲ ಒಂದೆಡೆ ನೆರೆದಿದ್ರು. ಅವರ ಮನಸ್ಸಿನಲ್ಲಿ ಯಾವುದೇ ಭೇದವಿರಲಿಲ್ಲ, ಕೇವಲ ಭಕ್ತಿ ಇತ್ತು. ಮಕ್ತಂಪುರದಿಂದ ಮುಂಡರಗಿ ಪಟ್ಟಣಕ್ಕೆ ಇರುವ ಹಾದಿಯನ್ನ ಅವರೆಲ್ಲರೂ ಬರಿಗಾಲಿನಿಂದಲೇ ಸವೆಯಲು ಸಾಗಿದ್ರು. ಕಲ್ಲು ಮುಳ್ಳಿನ ಹಾದಿಯನ್ನು ಲೆಕ್ಕಿಸದೆ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಾ ಸಾಗಿದ ಆ ಪಾದಯಾತ್ರೆ ನಿಜಕ್ಕೂ ನೋಡುಗರ ಕಣ್ಣು ತುಂಬಿ ಬರುವಂತೆ ಮಾಡಿತು. ಭಾವೈಕ್ಯತೆಯ ಮಡಿಕೆ ಖರೀದಿ ಮುಂಡರಗಿ ಪಟ್ಟಣದ ಮಾರುಕಟ್ಟೆಗೆ ಬರಿಗಾಲಿನಲ್ಲೇ ನಡೆದು ಬಂದ ಈ ಸೌಹಾರ್ದತೆಯ ದಂಡು ಮೊದಲು ಮಾಡಿದ್ದೇ ಒಂದು ಹೊಸ ಮಣ್ಣಿನ ಮಡಿಕೆಯ ಖರೀದಿ. ಆ ಮಡಿಕೆ ಕೇವಲ ಮಣ್ಣಿನದಲ್ಲ, ಅದು ಆ ಗ್ರಾಮದ ಒಗ್ಗಟ್ಟಿನ ಪ್ರತೀಕ. ಆ ಹೊಸ ಮಡಿಕೆಯನ್ನ ಅತ್ಯಂತ ಭಕ್ತಿ ಗೌರವಗಳಿಂದ ಹಿಡಿದುಕೊಂಡು ಮತ್ತೆ ಪಾದಯಾತ್ರೆಯ ಮೂಲಕವೇ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲೈ ದೇವರಿಗೆ ದೀಡ ನಮಸ್ಕಾರ. ಈ ಹೊಸ ಮಡಿಕೆಯಲ್ಲಿ ಜೋಳದ ಕಿಚಡಿ ಹಾಗೂ ತಂಪಾದ ಶರಬತ್ತನ್ನ ಸಿದ್ಧಪಡಿಸಲಾಗುತ್ತದೆ. ರಾತ್ರಿಯಾಗುತ್ತಿದ್ದಂತೆ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಅಲ್ಲೈ ದೇವರಿಗೆ ಭಕ್ತಿಯಿಂದ ದೀಡ ನಮಸ್ಕಾರ ಹಾಕುತ್ತಾರೆ. ಮಕನ ಹೂವು, ಸಕ್ಕರೆ, ಹಾಲು ಮುಂತಾದ ನೈವೇದ್ಯಗಳನ್ನ ದೇವರಿಗೆ ಅರ್ಪಿಸಿ ಜಗತ್ತಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುವುದು ತಲೆಮಾರುಗಳಿಂದ ನಡೆದು ಬಂದ ನಂಬಿಕೆ. ಊದದ ಒಲೆ, ಆರದ ಕೆಂಡ, ಒಂದು ಜೀವಂತ ಪವಾಡ. ಈ ಇಡೀ ಆಚರಣೆಯ ಹಿಂದೆ ಪ್ರಕೃತಿಯ ನಿಯಮವನ್ನೇ ಮೀರಿಸುವ ಒಂದು ರೋಚಕ ಪವಾಡವಿದೆ. ಈ ಹೊಸ ಮಡಿಕೆಯಲ್ಲಿ ಜೋಳದ ಕಿಚಡಿಯನ್ನ ಬೇಯಿಸಲು ಒಮ್ಮೆ ಒಲೆ ಹಚ್ಚಿದ್ರೆ ಆ ಕಿಚಡಿ ಸಂಪೂರ್ಣವಾಗಿ ತಯಾರಾಗುವವರೆಗೂ ಹಚ್ಚಿದ ಒಲೆ ಆರುವುದೇ ಇಲ್ಲವಂತೆ. ಅಷ್ಟೇ ಅಲ್ಲ, ಆ ಕಿಚಡಿ ಬೇಯುವವರೆಗೂ ಯಾರೂ ಒಲೆಯನ್ನ ಊದುವುದೂ ಇಲ್ಲ. ಒಲೆ ಊದದೆಯೇ ಅನ್ನ ಬೇಯುವ ಈ ಅಪರೂಪದ ಆಚರಣೆ ಇಂದಿಗೂ ಮಕ್ತಂಪುರ ಗ್ರಾಮದಲ್ಲಿ ಜೀವಂತವಾಗಿದೆ. ಸಮಾಜಕ್ಕೆ ದೊಡ್ಡ ಸಂದೇಶ. ಇಂದು ಮುಂಡರಗಿ ಪಟ್ಟಣದ ಹಾದಿಯಲ್ಲಿ ಬರಿಗಾಲಿನಲ್ಲಿ ಮಡಿಕೆ ಹೊತ್ತು ಸಾಗಿದ ಆ ಭಕ್ತರ ಹೆಜ್ಜೆಗಳು ಕೇವಲ ಹಬ್ಬದ ಆಚರಣೆಯಾಗಿರಲಿಲ್ಲ. ಅದು ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ಮುನಿಸುಗಳನ್ನ ಮರೆತು ಹೇಗೆ ಬದುಕಬೇಕು ಎಂಬುದನ್ನ ಸಾರುವ ಮೌನ ಕ್ರಾಂತಿಯಾಗಿತ್ತು. ಮಕ್ತಂಪುರ ಗ್ರಾಮದ ಈ ನಡೆ ಇಂದಿನ ಯುವ ಪೀಳಿಗೆಗೆ ಮಾದರಿ. ಅಲ್ಲಿ ನೇತ್ವಾ ಬೇಡ ಯಾವ ಐತ್ ನಿನ್ನ